ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ನಿಶಾ. ಕರುನಾಡಿಗೆ ಎಂಟ್ರಿ ಕೊಟ್ಟೇ ಬಿಟ್ಟಿದೆಯಾ ಕೊರೋನಾ ರೂಪಾಂತರಿ? ಕೊರೋನಾ ಸೋಂಕಿನ ಹೊಸ ಪ್ರಭೇದದ 7 ಮುಖಗಳು ಯಾವುದು? ಕೃಷಿ ಕಾಯ್ದೆಯ ಕಿಚ್ಚಿನ ನಡುವೆಯೇ ಅನ್ನದಾತನಿಗೆ ನಮೋ ಗಿಫ್ಟ್. ಚುನಾವಣೆಗೂ ಮುನ್ನವೇ ಕಮಲ್ ಹಾಸನ್ಗೆ ಶಾಕ್ ಕೊಟ್ಟಿದ್ದೇಗೆ ಬಿಜೆಪಿ? ಬ್ರಿಟನ್ನಿಂದ ಬಂದ 11 ಜನರಿಗೆ ರೂಪಾಂತರಿ ಕೊರೋನಾ ವಕ್ಕರಿಸಿದ್ಯಾ? ತಜ್ಞರು ಮೊದಲೇ ಎಚ್ಚರಿಸಿದ್ರು, ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ದು ಹೇಗೆ? ಹೊಸ ಪ್ರಭೇದದ ಸೋಂಕಿನ ಲಕ್ಷಣಗಳೇನು? ನೋಡೋಣ ಕೊರೋನಾ ನ್ಯೂಸ್ ಟಾಪ್ 9 ನಲ್ಲಿ. ಬ್ರಿಟನ್ನಲ್ಲಿ ರೂಪಾಂತರಗೊಂಡಿರೋ ಕೊರೋನಾ ವೈರಸ್ನಿಂದ ಭಾರತದಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗುತ್ತಿದೆ. ಇಂಗ್ಲೆಂಡ್ನಿಂದ ಭಾರತಕ್ಕೆ ಬಂದ 22ಕ್ಕೂ ಹೆಚ್ಚು ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಈ 22 ಮಂದಿಯ 11 ಜನರಿಗೆ ರೂಪಾಂತರ ವೈರಸ್ ಹೋಗಿರೋ ಸಾಧ್ಯತೆ ಇದೆ. ಹೀಗಾಗಿ ಭಾರತಕ್ಕೂ ರೂಪಾಂತರಗೊಂಡ ವೈರಸ್ ಎಂಟ್ರಿ ಆಗಿರೋ ಸಾಧ್ಯತೆ ಹೆಚ್ಚು ಎಂದು ಜೆನೋಮಿಕ್ ತಜ್ಞರು ಸ್ಫೋಟಕ ಮಾಹಿತಿ ಬಹಿರಂಗಪಡಿಸಿದ್ದಾರೆ. ರೂಪಾಂತರಿ ಕೊರೋನಾ ವೈರಸ್ 70% ವೇಗವಾಗಿ ಹರಡುತ್ತಿದೆ. ಈ ಲೆಕ್ಕಾಚಾರದ ಪ್ರಕಾರ ಬ್ರಿಟನ್ನಿಂದ ಭಾರತಕ್ಕೆ ಬಂದಿರೋ 22 ಮಂದಿ ಪೈಕಿ 11 ಮಂದಿಗೆ ರೂಪಾಂತರಿ ವೈರಸ್ ತಗುಲಿರೋ ಸಾಧ್ಯತೆ ಇದೆ. ರೂಪಾಂತರಿ ಕೊರೋನಾ ಕಾಟ ಇಲ್ಲದ ಪ್ರದೇಶದಿಂದ ಬಂದಿದ್ರೆ ವೈರಸ್ ತಗುಲಿರಲಿಲ್ಲ. ಆದರೆ ವೈರಸ್ ಅಬ್ಬರವಿರೋ ಜಾಗದಿಂದ ಬಂದಿದ್ದರೆ 22 ಮಂದಿ ಪೈಕಿ ಕೆಲವರಿಗಾದರೂ ರೂಪಾಂತರಿ ತಗುಲಿರೋ ಸಾಧ್ಯತೆ ಇದೆ ಎಂದು ಜೆನೋಮಿಕ್ ತಜ್ಞ ರಾಕೇಶ್ ಮೋಹನ್ ರಿಂದ ಮಾಹಿತಿ ನೀಡಿದ್ದಾರೆ. ಮೊದಲ ಕೊರೋನಾಗಿಂತ ಈ ರೂಪಾಂತರಿ ವೈರಸ್ ಭಾರಿ ಭಯಂಕರ. ಹರಡುವಿಕೆಯಲ್ಲಿ ಮೊದಲ ಕೊರೋನಾಗಿಂತ ಡಬಲ್ ಡೇಂಜರ್ ಆಗಿದ್ದು ತೀವ್ರ ಆತಂಕ ಹುಟ್ಟಿಸಿದೆ. ಮೊದಲ ಕೊರೋನಾಗಿಂತ 70 ಪಟ್ಟು ವೇಗವಾಗಿ ಈ ರೂಪಾಂತರಿ ಹರಡಲಿದೆ. ಯುರೋಪ್ ರಾಷ್ಟ್ರಗಳಲ್ಲಿ ಇದರ ಹೊಸ ರೂಪದ ಆರ್ಭಟ ಶುರುವಾಗಿದ್ದು ಕೊರೋನಾ 1.0 ವೈರಸ್ ಅನ್ನೇ ಮೀರಿಸಿ ಈ ರೂಪಾಂತರಿ ಆರ್ಭಟಿಸುತ್ತಿದೆ. ಕೊರೋನಾ ಹೊಸತಳಿ ತಜ್ಞರನ್ನ ಸಹ ನಿಬ್ಬೆರಗಾಗುವಂತೆ ಮಾಡಿದೆ. ವೈರಸ್ ಫಾಸ್ಟ್ ಸ್ಪ್ರೆಡ್ಗೆ ಕಾರಣ ನಿಜಕ್ಕೂ ಬೆಚ್ಚು ಬೀಳುವಂತಿದೆ. ರೂಪಾಂತರ ವೈರಸ್ನ ಸ್ಟ್ರೈಕ್ ಪ್ರೋಟೀನ್ ವ್ಯಾಲ್ಯೂ ಜಾಸ್ತಿಯಾಗಿದ್ದು ಜನಸಂದಣಿ ಪ್ರದೇಶದಲ್ಲಿ ಈ ವೈರಸ್ ಹರಡುವಿಕೆ ಹೆಚ್ಚಾಗಿರುತ್ತದೆ. ಹೀಗಾಗಿ ಸಾರ್ವಜನಿಕರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತಿದ್ದಾರೆ ತಜ್ಞರು. ಕಳೆದ ಸೆಪ್ಟೆಂಬರ್ನಲ್ಲಿ ವೈರಸ್ನ ಪ್ರೋಟೀನ್ ಸ್ಟ್ರೈಕ್ ವ್ಯಾಲ್ಯೂ ಶುರುವಾಗಿದ್ದು ಇಂಗ್ಲೆಂಡ್ನಲ್ಲಿ 3 ರಿಂದ 4 ತಿಂಗಳಿನಿಂದಲೇ ಬದಲಾವಣೆಯ ರೂಪವಾಗಿದೆ. ರಾಜ್ಯ ಸರ್ಕಾರ ಕೊರೋನಾ ತಡೆಗೆ ನೈಟ್ ಕರ್ಫ್ಯೂ ಹೊರತಾದ ಉಳಿದ ಮುಂಜಾಗ್ರತಾ ಕ್ರಮದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಆರೋಗ್ಯ ಇಲಾಖೆ ಕೇವಲ ಎಸ್ಒಪಿ ಜಾರಿಯಲ್ಲಿದೆ ಎಂದಿತ್ತು. ಆದರೆ ಮಾರುಕಟ್ಟೆ, ಜನನಿಬಿಡ ಪ್ರದೇಶದಲ್ಲಿ ಅನ್ಲಾಕ್ ಪ್ರಕ್ರಿಯೆಯ ನಂತರ ನಿಯಮ ಪಾಲನೆಯಾಗಿಲ್ಲ. ಮಾರ್ಷಲ್ಗಳ ಮೂಲಕ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ದಂಡ ವಸೂಲಿ ಮಾಡುತ್ತಿದ್ದು ಉಳಿದಂತೆ ಕೋವಿಡ್ ನಿಯಮಗಳನ್ನ ಗಾಳಿಗೆ ತೂರಿದ್ರೂ ಕೇಳೋರಿಲ್ಲ. ಈ ಬಗ್ಗೆ ಯಾವುದೇ ಕ್ರಮಕ್ಕೆ ಸರ್ಕಾರ ಮುಂದಾಗದೆ ನಿರ್ಲಕ್ಷ್ಯ ತೋರಿದ್ದು ಇದೇ ಕಾರಣಕ್ಕೆ ನೈಟ್ ಕರ್ಫ್ಯೂ ಬಗ್ಗೆ ಜನರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ರೂಪಾಂತರಗೊಂಡ ವೈರಸ್ ಬಗ್ಗೆ ಸೆಪ್ಟೆಂಬರ್ನಲ್ಲಿ ಬ್ರಿಟನ್ ತಜ್ಞರು ಚರ್ಚೆ ನಡೆಸಿ ಮಾಹಿತಿ ನೀಡಿದ್ರು. ಹೀಗಿದ್ರೂ ಭಾರತಕ್ಕೆ ಬರುವವರ ತಪಾಸಣೆಯಲ್ಲಿ ಸರ್ಕಾರ ಎಡವಿದೆ. ವಿದೇಶದಿಂದ ಬರುವವರಿಗೆ ಕೋವಿಡ್ ಟೆಸ್ಟ್ ಮಾಡಿ ಕ್ವಾರಂಟೈನ್ಗೆ ಒಳಪಡಿಸಬೇಕಿತ್ತು. ಆದರೆ ಇದ್ಯಾವುದನ್ನು ಮಾಡದೆ ಮನೆಗೆ ಕಳುಹಿಸಿಕೊಟ್ಟಿದ್ರು. ಈ ಮೂಲಕ ಬ್ರಿಟನ್ ವೈರಸ್ ವಿಚಾರದಲ್ಲಿ ಬೇಜವಾಬ್ದಾರಿ ತೋರಿದೆ. ಹೀಗಾಗಿ ತನ್ನ ಎಡವಟ್ಟು ಮುಚ್ಚಿಡಲು ನೈಟ್ ಕರ್ಫ್ಯೂ ನಾಟಕವಾಡಿದ್ದ ಸರ್ಕಾರ ಅನ್ನೋ ಅನುಮಾನ ಮೂಡಿದೆ. ಕರುನಾಡಿಗೆ ಹೈ ಸ್ಪೀಡ್ ಕೊರೋನಾ ಎಂಟ್ರಿ ಕೊಟ್ಟೇ ಬಿಟ್ಟಂತೆ ಕಾಣ್ತಿದೆ. ಈ ಬಗ್ಗೆ ಆರೋಗ್ಯ ಇಲಾಖೆ ಸಭೆಯಲ್ಲಿ ಸಿಎಂ ಬಿಎಸ್ವೈ ಸುಳಿವು ನೀಡಿದ್ದಾರೆ. ರಾಜ್ಯದಲ್ಲಿ 2ನೇ ಅಲೆ ಹೊಸ ಸ್ವರೂಪದಲ್ಲಿ ಕಾಣಿಸುತ್ತಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆರೋಗ್ಯ ಇಲಾಖೆ ಸಭೆಯಲ್ಲಿ ಹೇಳಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಆಸ್ಪತ್ರೆಗಳು ಸಜ್ಜಾಗಬೇಕಿದೆ. ಇದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಸಹಕಾರ ನೀಡುತ್ತದೆ ಎಂದಿದ್ದು ಆಸ್ಪತ್ರೆಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಲು ಸೂಚಿಸಿದ್ದಾರೆ. ರೂಪಾಂತರಿ ವೈರಸ್ ವಕ್ಕರಿಸಿಕೊಂಡ್ರೆ ಇನ್ನಿರದ ಕಾಟ ಕೊಡುತ್ತದೆ. ಹೊಸ ಪ್ರಭೇದದ ಕೊರೋನಾ ವೈರಸ್ಗೆ 7 ಲಕ್ಷಣಗಳಿದ್ದು ರೂಪಾಂತರಿ ವೈರಸ್ ದಾಳಿ ಮಾಡಿದ್ರೆ ಜ್ವರ ಕಾಣಿಸಿಕೊಳ್ಳುತ್ತೆ. ಅಲ್ಲದೆ ವಾಸನೆ ಗೊತ್ತಾಗುವುದಿಲ್ಲ. ವಿಪರೀತ ಸುಸ್ತು ಉಂಟಾಗುತ್ತೆ. ಜೊತೆಗೆ ರುಚಿಯನ್ನು ಕಂಡುಹಿಡಿಯೋಕೆ ಆಗಲ್ಲ. ಒಣಕಫ ಕೂಡ ರೂಪಾಂತರಿ ವೈರಸ್ನದೇ ಲಕ್ಷಣವಾಗಿದ್ದು ತಲೆನೋವು, ಸ್ನಾಯುಗಳಲ್ಲಿ ನೋವು ಉಂಟಾಗುತ್ತೆ. ಹಸಿವಾಗದೇ ಇರೋದು, ಚರ್ಮದಲ್ಲಿ ಗುಳ್ಳೆಗಳು ಏಳುತ್ತವೆ. ನಮ್ಮ ದೇಶದ ಜನಸಂಖ್ಯೆಗೆ ದೈಹಿಕ ಅಂತರ ಕಾಪಾಡುವುದೇ ಸವಾಲಿನ ಕೆಲಸವಾಗಿದೆ. ಸಾರ್ವಜನಿಕ ಸ್ಥಳಗಳು, ದೊಡ್ಡ ಕಚೇರಿಗಳು, ಮಾರ್ಕೆಟ್ಗಳು, ಸಭೆ ಸಮಾರಂಭಗಳಲ್ಲಿ ದೈಹಿಕ ಅಂತರ ಹಾಗೂ ಜನ ಹೆಚ್ಚು ಸೇರುವ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಕಷ್ಟವಾಗಿದೆ. ಅಲ್ಲದೆ ರೂಪಾಂತರಿ ವೈರಸ್ ಹೆಚ್ಚಾಗಿ ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತಿದ್ದು ಮಕ್ಕಳನ್ನು ವೈರಸ್ನಿಂದ ಬಚಾವ್ ಮಾಡುವುದು ಕಷ್ಟವಾಗಿದೆ. ಬ್ರಿಟನ್ನಿಂದ ಬಂದವರ ಪತ್ತೆ ಬಿಬಿಎಂಪಿಗೆ ಸವಾಲಾಗಿರೋದೇಗೆ? ನಿರ್ಮಾಪಕ ಕೆ ಮಂಜು ವಿರುದ್ಧ ಎಫ್ಐಆರ್ ದಾಖಲಾಗಿದ್ದೇಕೆ? ತುಮಕೂರು ಫ್ಲೈಓವರ್ ಮೇಲೆ ಕಿಲೋಮೀಟರ್ ದೂರ ಟ್ರಾಫಿಕ್ ಜಾಮ್ ಆಗಲು ಕಾರಣವೇನು?
ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಬ್ರಿಟನ್ನಿಂದ ವಾಪಸ್ಸಾದ 7 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವುದರಿಂದ ಬ್ರಿಟನ್ನಿಂದ ಬಂದ ಎಲ್ಲರಿಗೂ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ. ಡಿಸೆಂಬರ್ 12ರಿಂದ 21ರವರೆಗೆ 1582 ಜನ ಬೆಂಗಳೂರಿಗೆ ಆಗಮಿಸಿದ್ದು ಎಲ್ಲರಿಗೂ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲು ಬಿಬಿಎಂಪಿ ಮುಂದಾಗಿದೆ. ಈ ಪೈಕಿ ಕೆಲವರು ರಾಜ್ಯಾದ್ಯಂತ ಓಡಾಡಿರುವ ಮಾಹಿತಿ ಇದೆ. ಇನ್ನು ಪಾಲಿಕೆ ಬ್ರಿಟನ್ನಿಂದ ವಾಪಸ್ಸಾದವರ ಪಟ್ಟಿ ಸಿದ್ಧಪಡಿಸಿದೆ. ಆದರೆ ಇವರನ್ನ ಪತ್ತೆ ಮಾಡುವುದೇ ಈಗ ದೊಡ್ಡ ಸವಾಲಾಗಿದೆ. ಟಿವಿ9 ಮತ್ತೊಂದು ಅತಿದೊಡ್ಡ ಸ್ಫೋಟಕ ಸುದ್ದಿ ಬಯಲು ಮಾಡಿದೆ. 600 ಕೋಟಿ ಪ್ರಾಜೆಕ್ಟ್ನ ಟೆಂಡರ್ ಪಡೆಯಲು ಇನ್ನಿಲ್ಲದ ಕಸರತ್ತು ಆರಂಭವಾಗಿದ್ದು ಐಎಎಸ್ ಐಪಿಎಸ್ ರಾಜಕಾರಣಿಗಳ ಮತ್ತೊಂದು ಮುಖ ಬಯಲಾಗಿದೆ. ವಿಮೆನ್ ಅಂಡ್ ಚೈಲ್ಡ್ ಸೇಫ್ಟಿ ಪ್ರಾಜೆಕ್ಟ್ ಮೇಲೆ ಅತಿರಥರು ಕಣ್ಣಿಟ್ಟಿದ್ದು ನಿರ್ಭಯಾ ಫೌಂಡ್ನ 610 ಕೋಟಿಯ ಪ್ರಾಜೆಕ್ಟ್ಗೆ ಭಾರಿ ಲಾಬಿ ನಡೆಸುತ್ತಿದ್ದಾರೆ. ಹೈ ಡ್ರೀಮ್ ಪ್ರಾಜೆಕ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ದೊಡ್ಡ ಮೊತ್ತದ ಯೋಜನೆಯ ಟೆಂಡರ್ ಪಡೆಯಲು 3ನೇ ಬಾರಿ ಬಿಡ್ ಕರೆಯುವ ಮುನ್ನ ಸ್ಟೇಟ್ ಅಪೆಕ್ಸ್ ಕಮಿಟಿ ಟೆಕ್ನಿಕಲ್ ಕನ್ಸಲ್ಟೆಂಟ್ ಮೊರೆ ಹೋಗಿತ್ತು. ಈ ವೇಳೆ ಮುಂಬೈ ಮೂಲಕ E&Y ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಕಂಪನಿಗೆ ಪ್ರಾಜೆಕ್ಟ್ ಇನ್ಪುಟ್ ಡ್ರಾಫ್ಟ್ ನೀಡುವಂತೆ ಸಮಿತಿ ಕೇಳಿತ್ತು. ಇದರ ನಡುವೆ ಡಿರೂಪಾ ಹೆಸರೇಳಿಕೊಂಡು ಶಕ್ತಿಸೌಧದ 3ನೇ ಮಹಡಿಯಿಂದ ಕಾಲ್ ಮಾಡ್ತಿರೋದಾಗಿ ಹೇಳಿ ಕಂಪನಿಗೆ ಧಮಕಿ ಹಾಕಲಾಗಿದೆ. ಕಮಿಟಿಗೆ ಇನ್ಪುಟ್ ಡ್ರಾಫ್ಟ್ ಕೊಡೋ ಮುನ್ನ ಹೋಮ್ ಸೆಕ್ರೆಟರಿಗೆ ನೀಡಬೇಕೆಂದು ತಾಕೀತು ಮಾಡಿದ್ದಾರೆ. ಮಹಿಳಾಧಿಕಾರಿ ಕರೆ ಕೇಳಿ ಕಂಗಾಲಾದ ಕನ್ಸಲ್ಟೆಂಟ್ ಕಂಪನಿ ಸ್ಟೇಟ್ ಅಪೆಕ್ಸ್ ಕಮಿಟಿಗೆ ಮೇಲ್ ಮಾಡಿ ಧಮಕಿ ಬಗ್ಗೆ ವಿವರಣೆ ನೀಡಿದ್ದಾರೆ. ಹೀಗಾಗಿ ಐಪಿಎಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ತನಿಖೆ ನಡೆಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಹೀಗಾಗಿ ಸಿಎಸ್ ವಿಜಯ್ ಭಾಸ್ಕರ್ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದೇ ಪ್ರಕರಣದಿಂದ ಐಪಿಎಸ್ ಅಧಿಕಾರಿ ಡಿರೂಪಾಗೂ ಸಂಕಷ್ಟ ಎದುರಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಂಗಳೂರಲ್ಲಿ ಹೊಸಕೆರೆಹಳ್ಳಿಯಲ್ಲಿ ಗುಡಿಸಲು ನಿವಾಸಿಗೆ ಹಂಚಿಕೆಯಾಗಬೇಕಿದ್ದ 100ಕ್ಕೂ ಹೆಚ್ಚಿನ ಸೈಟ್ಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ. 541 ಜನರ ಪೈಕಿ 2005ರಲ್ಲಿ 238 ಫಲಾನುಭವಿಗಳಿಗೆ ಸೈಟ್ ಹಂಚಿಕೆ ಮಾಡಲಾಗಿತ್ತು. ಆದರೆ ಉಳಿದ 180 ಸೈಟ್ಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ 44 ಸೈಟ್ಗಳಿಗೆ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ನಗರಾಭಿವೃದ್ಧಿ ಇಲಾಖೆಗೆ ನವೀನ್ ದೂರು ನೀಡಿದ್ದಾರೆ. 100ಕ್ಕೂ ಹೆಚ್ಚು ಸೈಟ್ಗಳನ್ನು ಅಕ್ರಮ ಹಂಚಿಕೆ ಮಾಡಿದ ಪ್ರಕರಣ ಸಂಬಂಧ 11 ಭ್ರಷ್ಟ ಅಧಿಕಾರಿಗಳಿಗೆ ಬಿಡಿಎ ನೋಟಿಸ್ ನೀಡಿದೆ. ದ್ವಿತೀಯ ದರ್ಜೆ ಸಹಾಯಕ ವೆಂಕಟರಮಣಪ್ಪ, ಮೇಲ್ವಿಚಾರಕ ಕೆಎಂ ರವಿಶಂಕರ್, ಮುನಿಬಚ್ಚೇಗೌಡ, ಉಪಕಾರ್ಯದರ್ಶಿಗಳಾದ ಡಾಕ್ಟರ್ ಬಿ ಸುಧಾ, ವಿ ಮಹದೇವಮ್ಮ, ಚಿದಾನಂದ್, ಅನಿಲ್ ಕುಮಾರ್ ಭಾಸ್ಕರ್ಗೆ ನೋಟಿಸ್ ಜಾರಿ ಮಾಡಿದೆ. ನಿರ್ಮಾಪಕ ಕೆ ಮಂಜು ವಿರುದ್ಧ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಣ ಪಡೆದು ವಂಚನೆ ಮಾಡಿರುವ ಆರೋಪದಲ್ಲಿ ಹೆಬ್ಬಟ್ ರಾಮಕ್ಕ ಚಿತ್ರದ ನಿರ್ಮಾಪಕ ಎಸ್ಎ ಪುಟ್ಟರಾಜು ದೂರು ದಾಖಲಿಸಿದ್ದಾರೆ. ಕೆ ಮಂಜು 1.10 ಲಕ್ಷ, ಮತ್ತೊಬ್ಬ ಆರೋಪಿ ರಾಜಗೋಪಾಲ್ 68 ಲಕ್ಷ ಪಡೆದಿದ್ದಾರೆ ಅಂತ ಪುಟ್ಟರಾಜು ಆರೋಪಿಸಿದ್ದಾರೆ. 2018ರಲ್ಲಿ ಹಣ ಪಡೆದು ಈವರೆಗೆ ವಾಪಸ್ ನೀಡಿಲ್ಲ. ಹಣ ಕೇಳಿದರೆ ಜೀವ ಬೆದರಿಕೆ ಹಾಕಿದ್ದಾಗಿ ದೂರು ನೀಡಿದ್ದಾರೆ. ತುಮಕೂರು ಫ್ಲೈಓವರ್ ಮೇಲೆ 4 ಕಾರುಗಳ ಮಧ್ಯೆ ಸರಣಿ ಅಪಘಾತ ಸಂಭವಿಸಿದೆ. ಹೀಗಾಗಿ ಫ್ಲೈಓವರ್ ಮೇಲೆ ಕಿಲೋಮೀಟರ್ ದೂರದವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು. ಗೊರಗುಂಟೆಪಾಳ್ಯ ಫ್ಲೈಓವರ್ನಿಂದ ಪೀಣ್ಯವರೆಗೂ ವಾಹನಗಳು ನಿಂತಲ್ಲೇ ನಿಂತಿದ್ವು. ಸದ್ಯ ಪೀಣ್ಯ ಸಂಚಾರಿ ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ವೆಂಕಟೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿರುವ ಭಕ್ತರು ವೈಕುಂಠ ದ್ವಾರದ ಮೂಲಕ ದೇವರ ದರ್ಶನ ಪಡೆಯುತ್ತಿದ್ದು ಎಲ್ಲೆಲ್ಲೂ ಶ್ರೀನಿವಾಸನ ನಾಮಸ್ಮರಣೆ ಮಾಡಲಾಗುತ್ತಿದೆ. ವೈಯಾಲಿಕಾವಲ್ನಲ್ಲಿರೋ ಟಿಟಿಡಿ ದೇವಾಲಯದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ನೀಡಿದ್ದು, ಇಸ್ಕಾನ್ ದೇವಾಲಯದಲ್ಲಿ ಭಕ್ತರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಕೋಟೆ ವೆಂಕಟರಮಣ ದೇಗುಲದಲ್ಲೂ ದರ್ಶನಕ್ಕೆ ಅವಕಾಶವಿಲ್ಲ. ಕರೆಂಟ್ ಶಾಕ್ಗೆ ಗರ್ಭಿಣಿ ಬಲಿಯಾಗಿದ್ದೆಲ್ಲಿ? ಪುತ್ರನ ಮೇಲೆ ತಂದೆಗೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದೇಕೆ? ಗ್ರಾಮ ಪಂಚಾಯಿತಿ ಚುನಾವಣಾ ದ್ವೇಷಕ್ಕೆ ಕಿಡಿಗೇಡಿಗಳು ಮಾಡಿದ್ದೇನು? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಮೈಸೂರಿನ ಮಂಡಕಳ್ಳಿ ಕೆರೆಯಲ್ಲಿ ಮೀನು ಬಲೆಗೆ ಬಿದ್ದಿದ್ದ ಪೆಲಿಕಾನ್ ಪಕ್ಷಿಯೊಂದನ್ನು ರಕ್ಷಿಸಲಾಗಿದೆ. ಆಹಾರ ಹುಡುಕುತ್ತಾ ಪಕ್ಷಿ ಬಲೆಯಲ್ಲಿ ಸಿಲುಕಿತ್ತು. ಆ ಬಳಿಕ ನೀರಲ್ಲಿ ಒದ್ದಾಡ್ತಿದ್ದ ಪೆಲಿಕಾನ್ ಪಕ್ಷಿ ಕಂಡ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಪಕ್ಷಿಯನ್ನ ಹುಷಾರಾಗಿ ರಕ್ಷಿಸಿ ಮಾನವೀಯತೆ ಮೆರೆದಿದ್ದಾರೆ.
ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕತಿರುಪತಿಯಲ್ಲಿ ವೈಕುಂಠ ಏಕಾದಶಿ ಸಡಗರ ಮೇಳೈಸಿತ್ತು. ಬೆಳಗ್ಗೆ 4 ಗಂಟೆಯಿಂದ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ನೀಡಲಾಗಿತ್ತು. ಕೋವಿಡ್ ನಿಯಮ ಪಾಲಿಸಿ ಶ್ರೀ ವೆಂಕಟರಮಣ ಸ್ವಾಮಿಯನ್ನ ಭಕ್ತರು ಕಣ್ತುಂಬಿಕೊಂಡ್ರು. ಆದರೆ 10 ವರ್ಷದೊಳಗಿನ ಮಕ್ಕಳು, ವೃದ್ಧರಿಗೆ ಸ್ವಾಮಿ ದರ್ಶನವನ್ನ ನಿರ್ಬಂಧಿಸಲಾಗಿತ್ತು. ಮೈಸೂರಿನ ದತ್ತ ವೆಂಕಟೇಶ್ವರ ದೇಗುಲದಲ್ಲೂ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿತ್ತು. ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿರೋ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ನೀಡಲಾಗಿತ್ತು. ಕೊರೋನಾ ಮುಂಜಾಗ್ರತೆ ಕ್ರಮದನ್ವಯ ಥರ್ಮಲ್ ಸ್ಕ್ರೀನಿಂಗ್ ಬಳಿಕ ಸ್ವಾಮಿ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಭಕ್ತರು ಮಾಸ್ಕ್ ಧರಿಸಿ ದೇವರ ದರ್ಶನ ಪಡೆದರು. ಕೊರೋನಾ ಹರಡುವಿಕೆ ಭೀತಿಯಿಂದಾಗಿ ತೀರ್ಥ ಪ್ರಸಾದ ವಿತರಣೆಗೆ ಬ್ರೇಕ್ ಹಾಕಲಾಗಿತ್ತು. ಏರ್ಪೋರ್ಟ್ನಲ್ಲಿ ಕೊರೋನಾ ಉಚಿತ ಪರೀಕ್ಷೆ ಮಾಡಲು ನಿರ್ಧರಿಸಿದ್ದೇಕೆ? ಬಾಗಲಕೋಟೆಯಲ್ಲಿ ಬ್ರಿಟನ್ ಭೂತದ ಆತಂಕ ಕಾಡ್ತಿರೋದೇಕೆ? ಬಿಜೆಪಿ ಜೆಡಿಎಸ್ ವಿಲೀನದ ಬಗ್ಗೆ ದತ್ತ ಹೇಳಿದ್ದೇನು? ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೋವಿಡ್ ಟೆಸ್ಟ್ ಮಾಡುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ವಿದೇಶದಿಂದ ಬರುವ ಎಲ್ಲಾ ಪ್ರಯಾಣಿಕರಿಗೆ ಸರ್ಕಾರದಿಂದ ಉಚಿತವಾಗಿ ಟೆಸ್ಟ್ ನಡೆಸಲು ತಯಾರಿ ನಡೆಸಲಾಗುತ್ತಿದೆ. ಅಲ್ಲದೆ ವಿಮಾನ ನಿಲ್ದಾಣದಿಂದ ಹೊರಗೆ ತೆರಳುವ ಪ್ರಯಾಣಿಕರಿಗೆ ಪ್ರತ್ಯೇಕ ಸಾಲಿನ ವ್ಯವಸ್ಥೆ ಕೂಡ ಮಾಡಲಾಗುತ್ತಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬ್ರಿಟನ್ನಿಂದ ವಾಪಸ್ಸಾದ 2 ಮಹಿಳೆಯರಿಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ. ಮಹಿಳೆಯರಿಬ್ಬರು ಇಳಕಲ್ ಜಮಖಂಡಿಗೆ ಬಂದಿಳಿದಿದ್ದು ಅವರ ಸಂಪರ್ಕದಲ್ಲಿದ್ದ ಮತ್ತು ವಾಸವಿದ್ದ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ರ್ಯಾಂಡಮ್ ಟೆಸ್ಟ್ ಮಾಡಲಾಗುತ್ತಿದೆ. 200 ಜನರ ಗಂಟಲು ದ್ರವ ಸಂಗ್ರಹಿಸಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಈ ಬಗ್ಗೆ ಬಾಗಲಕೋಟೆ ಡಿಎಚ್ಒ ಅನಂತ ದೇಸಾಯಿ ಮಾಹಿತಿ ನೀಡಿದ್ದಾರೆ. ಬಿಜೆಪಿ ಜೊತೆ ಜೆಡಿಎಸ್ ವಿಲೀನ ಮಾಡುವ ಪ್ರಶ್ನೆಯೇ ಇಲ್ಲ. ಈವರೆಗೂ ಯಾವುದೇ ನಾಯಕರು ಈ ಬಗ್ಗೆ ಹೇಳಿಕೆ ನೀಡಿಲ್ಲ. ಹೀಗಂತ ಶಿವಮೊಗ್ಗದಲ್ಲಿ ಜೆಡಿಎಸ್ ವಕ್ತಾರ ವೈಎಸ್ವಿ ದತ್ತ ಹೇಳಿದ್ದಾರೆ. ಬಿಜೆಪಿ ಜೊತೆಗೆ ಯಾವುದೇ ಹೊಂದಾಣಿಕೆ ಮಾಡಿಕೊಳ್ತಿಲ್ಲ. ಎಚ್ಡಿಡಿಗೆ ಇಷ್ಟವಿಲ್ಲದ ತೀರ್ಮಾನವನ್ನ ಎಚ್ಡಿಕೆ ತೆಗೆದುಕೊಳ್ಳಲ್ಲ. ಹೊಂದಾಣಿಕೆ ಅನಿವಾರ್ಯ ಎಂದಾದರೆ ನಾವು ವಿರೋಧಿಸುತ್ತೇವೆ ಅಂತ ವೈಎಸ್ವಿ ದತ್ತ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಸ್ಯಾವಂತಗಲ್ನಲ್ಲಿ ವ್ಯಕ್ತಿಯೊಬ್ಬನನ್ನ ಹತ್ಯೆಗೈದಿದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಚುನಾವಣಾ ದ್ವೇಷಕ್ಕೆ ದಾಳಿ ಮಾಡಿದ್ದ ಬಂಧಿತ 4 ಅಮರೇಶ್ ಎಂಬಾತನನ್ನ ಕೊಚ್ಚಿದ್ರು. ಬಳಿಕ 4 ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ರು. ಸದ್ಯ ಜಾಲಹಳ್ಳಿ ಠಾಣೆ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಸಂತೆಗುಳಿಯಲ್ಲಿ ನಡೆದ ಹೆಜ್ಜೇನು ದಾಳಿಗೆ 10ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಗ್ರಾಮದ ಹಿಂಡಬೈಲ್ ಸಮೀಪ ನಡೆದು ಹೋಗ್ತಿದ್ದಾಗ ಜೆನ್ನೋಣ ಅಟ್ಯಾಕ್ ಮಾಡಿವೆ. ಸದ್ಯ ಹೆಜ್ಜೇನು ದಾಳಿಯಿಂದ ಗಾಯಗೊಂಡವರನ್ನ ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ವಡವನಾಡು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ. ಆಗಾಗ ದಾಳಿ ಮಾಡುವ ಆನೆಗಳ ಹಿಂಡು ರಾತ್ರಿಯೂ ಅಟ್ಯಾಕ್ ಮಾಡಿ ಕೆಎ ಗಣಪತಿ ಅನ್ನೋರ ಮನೆಯನ್ನ ಜಖಂಗೊಳಿಸಿವೆ. ಬೆಳೆಯನ್ನ ಹಾಳು ಮಾಡುವುದರ ಜೊತೆಗೆ ಮನೆಗೆ ನುಗ್ಗಲು ಆನೆಗಳು ಯತ್ನಿಸಿವೆ. ಇದರಿಂದ ಸ್ಥಳೀಯರು ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದ್ದು ಆನೆಗಳು ಕಾಡಿಟ್ಟುವಂತೆ ಒತ್ತಾಯಿಸಿದ್ದಾರೆ. ಆನೆಗಳನ್ನ ಕಾಡಿಗಟ್ಟುವಂತೆ ಒತ್ತಾಯಿಸಿದ್ದಾರೆ. ದಾವಣಗೆರೆಯ ಎಸ್ಎಸ್ ಆಸ್ಪತ್ರೆ ರಸ್ತೆಯಲ್ಲಿ ಖಾಲಿ ಜಾಗದಲ್ಲಿ ಹಾಕಿದ್ದ ಕಸಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚಿದ್ದಾರೆ. ಅಗ್ನಿ ಕೆನ್ನಾಲಿಗೆಗೆ ಕಸ ಹೊತ್ತಿ ಉರಿದಿದ್ದು ಏರಿಯಾದಲ್ಲಿ ದಟ್ಟ ಹೊಗೆ ಆವರಿಸಿತ್ತು. ಇದರಿಂದ ಸ್ಥಳೀಯರು ಶುದ್ಧ ಗಾಳಿ ಇಲ್ಲದೆ ಪರದಾಡುವಂತಾಗಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕಲಬುರಗಿಯ ಜಗತ್ ವೃತ್ತದಲ್ಲಿ ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡಿದ್ದಾರೆ. ರಸ್ತೆಯಲ್ಲಿ ಅಡುಗೆ ತಯಾರಿಸಿ ಧರಣಿ ನಡೆಸಿದ್ದಾರೆ. ಶಾಸಕಿ ಖನೀಜ್ ಫಾತಿಮಾ ನೇತೃತ್ವದಲ್ಲಿ ಜಗತ್ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತೆಯರು ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಿಲಿಂಡರ್ ಬೆಲೆ ಏರಿಕೆ ವಿರುದ್ಧ ಗರಂ ಆಗಿ ಬಿಜೆಪಿ ನಾಯಕರ ವಿರುದ್ಧ ಘೋಷಣೆ ಕೂಗಿದ್ರು. ಆಸೀಸ್ ವಿರುದ್ಧದ 2ನೇ ಟೆಸ್ಟ್ನಲ್ಲಿ ಯಾರಿಗೆ ಕೊಕ್ ಯಾರಿಗೆ ಚಾನ್ಸ್? ಬಿಸಿಸಿಐ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ನೇಮಕವಾಗಿದ್ಯಾರು? ವೈರಲ್ ಆಗಿದ್ದೇಕೆ ಅಪ್ಪು ಫೋಟೋಗಳು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ನಾಳೆಯಿಂದ ಮೆಲ್ಬರ್ನ್ನಲ್ಲಿ ಆರಂಭವಾಗಲಿರೋ ಬಾಕ್ಸಿಂಗ್ ಡೇ ಟೆಸ್ಟ್ಗೆ ಟೀಂ ಇಂಡಿಯಾವನ್ನ ಪ್ರಕಟಿಸಲಾಗಿದೆ. ಅಜಿಂಕ್ಯ ರಹಾನೆ ತಂಡವನ್ನ ಮುನ್ನಡೆಸಲಿದ್ದು ಕೆಎಲ್ ರಾಹುಲ್ರನ್ನ ತಂಡದಿಂದ ಕೈಬಿಡಲಾಗಿದೆ. ಹಾಗೆ ಕಳಪೆ ಪ್ರದರ್ಶನ ನೀಡಿದ್ದ ಪೃಥ್ವಿ ಶಾಗೆ ಕೊಕ್ ಕೊಡಲಾಗಿದೆ.
ಆಸೀಸ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದ ಮೂಲಕ ಬ್ಯಾಟ್ಸ್ಮನ್ ಶುಭಮನ್ ಗಿಲ್ ಹಾಗೂ ವೇಗಿ ಮೊಹಮ್ಮದ್ ಸಿರಾಜ್ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಲಿದ್ದಾರೆ. ಗಿಲ್ ಹಾಗೂ ಸಿರಾಜ್ ಆಸೀಸ್ ಎ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು. ಕಳಪೆ ಫಾರ್ಮ್ನಿಂದ ಟೀಂ ಇಂಡಿಯಾ ಕಿಕ್ಔಟ್ ಆಗಿದ್ದ ರಿಷಬ್ ಪಂತ್ ನಾಳಿನ ಟೆಸ್ಟ್ಗೆ ಆಯ್ಕೆಯಾಗಿದ್ದಾರೆ. ವೃದ್ಧಿಮಾನ್ ಸಹ ಸ್ಥಾನಕ್ಕೆ ಪಂತ್ ರಿಪ್ಲೇಸ್ ಆಗಿದ್ದಾರೆ. ಹಾಗೆ ಆಲ್ರೌಂಡರ್ ರವೀಂದ್ರ ಜಡೇಜಾ ಗಾಯದಿಂದ ಗುಣಮುಖರಾಗಿದ್ದು ತಂಡವನ್ನ ಸೇರಿಕೊಂಡಿದ್ದಾರೆ. ಭಾರತದ ಚೊಚ್ಚಲ ಹ್ಯಾಟ್ರಿಕ್ ಹೀರೋ ಚೇತನ್ ಶರ್ಮಾ ಅವರನ್ನ ಬಿಸಿಸಿಐ ಆಯ್ಕೆ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಬಿಸಿಸಿಐ ಸಲಹಾ ಸಮಿತಿ ಆದೇಶ ಹೊರಡಿಸಿದೆ. ಇದಕ್ಕೂ ಮುನ್ನ ಕರ್ನಾಟಕದ ಸುನಿಲ್ ಜೋಶಿ ಬಿಸಿಸಿಐ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿದ್ದರು. ಅಡಿಲೇಡ್ ಪಂದ್ಯದಲ್ಲಿ ತಂಡದ ಉತ್ತಮ ಪ್ರದರ್ಶನದ ಬಳಿಕ ನಾನು ಒತ್ತಡದಲ್ಲಿಲ್ಲ ಎಂದು ಆಸ್ಟ್ರೇಲಿಯಾ ತಂಡದ ನಾಯಕ ಟಿಮ್ ಪೇನ್ ಹೇಳಿದ್ದಾರೆ. ಬಹುತೇಕ ಸಂದರ್ಭಗಳಲ್ಲಿ ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಲೈನ್ಅಪ್ ತನ್ನ ಕರ್ತವ್ಯವನ್ನ ಉತ್ತಮವಾಗಿ ನಿರ್ವಹಿಸುತ್ತದೆ ಎಂದು ಪೇನ್ ತಿಳಿಸಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇತ್ತೀಚೆಗೆ ಗಾಜನೂರಿಗೆ ಭೇಟಿ ನೀಡಿದ್ರು. ಇದೀಗ ಪುನೀತ್ ಭೇಟಿ ನೀಡಿದ ವೇಳೆ ತೆಗೆದುಕೊಂಡಿದ್ದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ. ಸೂಪರ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ನಟಿಸಿರೋ ಬೆಳಗಿದ್ದು ಸಾಂಗ್ ಯೂಟ್ಯೂಬ್ನಲ್ಲಿ 100 ಮಿಲಿಯನ್ ವ್ಯೂಸ್ ಪಡೆದುಕೊಂಡಿದೆ. ಆ ಹಾಡು ತಯಾರಾಗಿರೋ ದೃಶ್ಯ ಹಾಗೂ ಮೇಕಿಂಗ್ ಎಲ್ಲವೂ ಕಣ್ಮುಂದೆ ಇದೆ ಅಂತ ರಶ್ಮಿಕಾ ನೆನಪಿಸಿಕೊಂಡು ಟ್ವೀಟ್ ಮಾಡಿ ಸಂಭ್ರಮಿಸಿದ್ದಾರೆ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಮಾರುವೇಷದಲ್ಲಿ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಕಮರ್ಷಿಯಲ್ ಸ್ಟ್ರೀಟ್ಗೆ ಭೇಟಿ ನೀಡಿದ್ದಾರೆ. ವೀರಂ ಸಿನಿಮಾದ ಚಿತ್ರೀಕರಣಕ್ಕಾಗಿ ಕಾಸ್ಟ್ಯೂಮ್ ಖರೀದಿಗಾಗಿ ಬಟ್ಟೆ ಅಂಗಡಿಗೆ ಭೇಟಿ ನೀಡಿದ್ರು. ಸದ್ಯ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸ್ಯಾಂಡಲ್ವುಡ್ನಲ್ಲಿ ತಯಾರಾಗ್ತಿರೋ ಅಗ್ರಸೇನಾ ಸಿನಿಮಾದ ಸಾಂಗ್ ರೆಕಾರ್ಡ್ ಮಾಡಿದೆ ಚಿತ್ರತಂಡ. ತಂದೆ ಮಮತೆ ಸಾರೋ ಹಾಡಿಗೆ ಖ್ಯಾತ ಸಂಗೀತ ನಿರ್ದೇಶಕ ಆರ್.ಪಿ. ಪಟ್ನಾಯಕ್ ಧ್ವನಿ ನೀಡಿದ್ದಾರೆ. ಇತ್ತೀಚೆಗಷ್ಟೇ ಹಾಡಿನ ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.